ಪ್ರೀತಿಸಿ ಮದುವೆಯಾದ ನನಗೆ ಅಪ್ಪ ಅಮ್ಮ ಬಂಧು ಬಳಗ ಫ್ರೆಂಡ್ಸ್ ಎಲ್ಲ ಕೂಡ ನನ್ನ ಗಂಡ. ಕಣ್ಣನ್ನು ರೆಪ್ಪೆ ಕಾಪಾಡುವ ಹಾಗೆ ನನ್ನನ್ನು ಸದಾ ಕಾಪಾಡುವ ನನ್ನ ಪ್ರೀತಿಯ ಪತಿದೇವರಿಗಾಗಿ ಆ 7 ಬೆಟ್ಟದ ಮೇಲಿರುವ ತಿರುಪತಿ ತಿಮ್ಮಪ್ಪನಲ್ಲಿ ಒಂದು ಪುಟ್ಟ ಹರಕೆ. ಹೆಣ್ಣು ಮಕ್ಕಳು ಎಷ್ಟೇ ಸೌಂದರ್ಯವಾಗಿದ್ದರೂ ಕೂಡ ಆ ಸೌಂದರ್ಯಕ್ಕೆ ಪರಿಪೂರ್ಣತೆ ಕೊಡುವುದು ತಲೆಯಲ್ಲಿನ ಕೂದಲು. ಹೆಣ್ಣು ಮಕ್ಕಳು ಲಕ್ಷಣವಾಗಿ ಕಾಣಬೇಕೆಂದರೆ ತಲೆಯಲ್ಲಿ ಕೂದಲು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಆದರೆ ನನಗೆ ನನ್ನ ಗಂಡನ ಮುಖದ ಮೇಲಿನ ನಗು ಸದಾ ನನ್ನನ್ನು ಲಕ್ಷಣವಾಗಿರಿಸುತ್ತದೆ ಎಂದು ಭಾವಿಸುತ್ತೇನೆ. ನಮ್ಮ ಮದುವೆಯಾದಾಗಿನಿಂದ ಇಲ್ಲಿಯವರೆಗೂ ನಾನು ಏನೇ ಕೇಳಿದರೂ ಕೂಡ ಇಲ್ಲ ಅಂತ ಹೇಳಿಲ್ಲ ನನ್ನ ಗಂಡ. ನನ್ನ ಸಂತೋಷಕ್ಕಾಗಿ ಅದೆಷ್ಟೋ ತಮ್ಮ ಆಸೆಗಳನ್ನು ತ್ಯಾಗ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಎಂದು ಭಾವಿಸಿ ಸುಮಾರು 8 ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ನನ್ನ ಗಂಡನಿಗೆ ಕೆಲಸದಲ್ಲಿ ಬೇರೊಬ್ಬರಿಂದ ಸದಾ ಮಾನಸಿಕ ಕಿರುಕುಳ, ನೆಮ್ಮದಿ ಇಲ್ಲದಂತಾಗಿತ್ತು. ಅವರು ಡಿಪ್ರಮೋಟ್ ಕೂಡ ಆಗಿದ್ದರು. ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಹುಡುಕಬೇಕೆಂದು ಸದಾ ಅದೇ ಯೋಚನೆಯಲ್ಲಿದ್ದರು. ದಿನಾಲೂ ಅದೇ ಸಮಸ್ಯೆಯ ಬಗ್ಗೆ ಯೋಚಿಸಿ ಕೊರಗುತ್ತಿದ್ದರು. ಆಗ ನನಗೆ ದಾರಿಯೇ ತೋಚದಂತಾಗಿತ್ತು. ಆಗ ನನ್ನ ಮುಂದೆ ಕಂಡ ಒಂದೇ ಒಂದು ದಾರಿ ಎಂದರೆ ಆ ತಿರುಪತಿ ತಿಮ್ಮಪ್ಪನ ಪಾದ. ನನ್ನ ಗಂಡನಿಗೆ ನನ್ನ ಕೂದಲೆಂದರೆ ತುಂಬ ಇಷ್ಟ. ನನಗೆ ನನ್ನ ಗಂಡನ ಮುಖದಲ್ಲಿ ಸದಾ ನಗು ನೋಡುವುದೆಂದರೆ ತುಂಬ ಇಷ್ಟ. ಆಗ ನಾನು ನಿರ್ಧರಿಸಿದೆ, ತಿರುಪತಿ ತಿಮ್ಮಪ್ಪ, ನನ್ನ ಗಂಡನಿಗೆ ಬಂದಿರುವ ಕಷ್ಟ ನಿವಾರಣೆಯಾಗಬೇಕು. ಅವರು ಸದಾ ಆರೋಗ್ಯವಾಗಿ ಸಂತೋಷದಿಂದಿರಬೇಕು. ಸದಾ ಅವರ ಮುಖದಲ್ಲಿ ನಗು ನೋಡುತ್ತಿರಬೇಕು. ಅವರು ಮತ್ತೆ ಪ್ರಮೋಟ್ ಆಗಬೇಕೆಂದು. ಇದೆಲ್ಲ ನಡೆದರೆ ನಾನು ನನ್ನ ತಲೆಯ ಕೂದಲನ್ನು ನಿನ್ನ ಸನ್ನಿಧಾನಕ್ಕೆ ಬಂದು ಅಲಿಪಿರಿ ಮಾರ್ಗವಾಗಿ ಕಾಲ್ನಡಿಗೆಯಲ್ಲಿ ಬಂದು ನಿನ್ನ ಸನ್ನಿಧಾನದಲ್ಲಿ ಮುಡಿ ಕೊಡುತ್ತೇನೆ ಎಂದು ಹರಕೆ ಹೊತ್ತಿದ್ದೆ. ನಾನು ಹೀಗೆ ಹರಕೆ ಹೊತ್ತ ಕೆಲವೇ ದಿನಗಳಲ್ಲಿ, ಕೇವಲ ಒಂದೇ ತಿಂಗಳಲ್ಲಿ ನನ್ನ ಗಂಡನ ಕೆಲಸದಲ್ಲಿ ಚೇತರಿಕೆ ಕಂಡಿತು. ಅವರು ಮತ್ತೆ ಪ್ರಮೋಟ್ ಆದರು. ಪ್ರಸ್ತುತ ಅವರು ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ನನ್ನ ಗಂಡನಿಗೂ ಮತ್ತು ನನಗೂ ತುಂಬ ಸಂತೋಷ ಕೊಟ್ಟಿದೆ. ನನ್ನ ಪತಿದೇವರು ಸದಾ ಹೀಗೆ ಸಂತೋಷ, ಆರೋಗ್ಯ, ನೆಮ್ಮದಿ, ಸಮೃದ್ಧಿಯಾಗಿರಬೇಕೆಂಬುದೇ ನನ್ನ ಆಸೆ. ಅವರು ಸದಾ ಸಂತೋಷವಾಗಿರುವುದಕ್ಕೆ ನಾನು ಏನು ಮಾಡುವುದಕ್ಕೂ ಸಿದ್ಧ. ನನ್ನ ಆಸೆಯನ್ನು ಈಡೇರಿಸಿದ ಆ ನನ್ನ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನಿಗೆ ನಾನು ಸದಾ ಚಿರಋಣಿ. ಗೋವಿಂದ ಗೋವಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ